ಬಯಸದೆ ದುಃಖ ಹೇಗೆ ಬರುತ್ತೋ ಜೀವನದಲ್ಲಿ ಹಾಗೆ ಸುಖವೂ ಬರುತ್ತೆ. ಈ ಸುಖ ದುಃಖಗಳನ್ನು ಬದಿಗಿಟ್ರೆ ಈ ಜೀವನ ಮುಂದೆ ಸಾಗುತ್ತೆ. ನನ್ನ ಹೆಂಡತಿ, ನನ್ನ ಕುಲ, ನನ್ನ ವಂಶ, ನನ್ನ ಸಂಪತ್ತು, ಈ ಮಮತೆ ಅಭಿಮಾನಗಳನ್ನು ಹೃದಯದಲ್ಲಿ ತುಂಬಿಕೊಂಡಾಗ ಆಕಾಶದಲ್ಲಿರುವ ಮೋಡಗಳನ್ನ ಗಾಳಿ ಹೇಗೆ ತೇಲಿಸಿಕೊಂಡು ಹೋಗುತ್ತೋ ನಮ್ಮ ವಿವೇಕವನ್ನ ಭಗವಂತ ಹಾರಿಸಿ ಬಿಡ್ತಾನೆ ಈ ಮಮತೆಗಳಲ್ಲಿ. ಅದನ್ನೆಲ್ಲ ಬದಿಗಿಟ್ಟು ಈ ಮನುಷ್ಯ ಹುಟ್ಟಿದ್ಯಾಕೆ, ಎಷ್ಟು ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದೇನೆ, ಮುಂದೆ ಎಲ್ಲಿ ಸಾಗಲಿಕ್ಕಿದೆ, ಇದನ್ನು ಯೋಚನೆ ಮಾಡಬೇಕು. ದೇವರು ಕೊಟ್ಟ ಒಂದು ಗಾಡಿ ಇದು, ಇದೊಂದು ವಾಹನ. ಇದು ಎಲ್ಲಾ ವಾಹನಗಳಿಗೆ 1 ವರ್ಷ ಗ್ಯಾರಂಟಿ. ನೀವು ಸರಿಯಾಗಿ ಯೂಸ್ ಮಾಡಿದ್ರೆ ಇದು 100 ವರ್ಷದ ವಾಹನ. ಇದರಲ್ಲಿ ಪಯಣಿಗ ಯಾರು? ಈ ಆತ್ಮ. ಅವನಿಗೊಂದು ವಾಹನ ಕೊಟ್ಟಿದ್ದಾನೆ. ಯಾಕೆ? ಇದರಲ್ಲಿ ಅಭಿಮಾನ ಪಡ್ಲಿಕ್ಕಲ್ಲ, ನೀನು ಗುರಿ ಮುಟ್ಟು ಅಂತ. ವಾಹನ ಇರುವುದು ನಮ್ಮ ಗುರಿ ಮುಟ್ಲಿಕ್ಕೆ. ಅದು ಎಷ್ಟೇ ಚಂದದ ದೇಹ ಇರಲಿ, ಎಷ್ಟೇ ಚಂದದ ವಂಶ ಇರಲಿ, ನಾವು ಗುರಿ ಮುಟ್ಲಿಕ್ಕೆ ಬಂದವರು. ಇದು ವಾಹನವಾಗಿ ಸ್ವೀಕಾರ ಮಾಡಬೇಕು. ವಾಹನ ಒಂದು ದಿನ ಬಿದ್ದು ಹೋಗುತ್ತೆ, ಆತ್ಮನ ಸಂಚಾರ ಮುಂದೆ ಹೋಗುತ್ತೆ. ಇದನ್ನೆಲ್ಲ ಬದಿಗಿಡು, ನಿನ್ನ ಮನಸ್ಸು ನಿರ್ಮಲವಾಗಿರುತ್ತೆ.